ಇವತ್ತು ನಾವು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಒಂದು ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಡೆಂಗು ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಈ ಡೆಂಗು ದಿನಾಚರಣೆ ಮುಖ್ಯ ಉದ್ದೇಶ ಅಂದರೆ ಸಾರ್ವಜನಿಕರಲ್ಲಿ ಡೆಂಗು ರೋಗ ಯಾವ ರೀತಿ ಹರಡುತ್ತದೆ, ಡೆಂಗು ರೋಗ ಬಂದರೆ ಯಾವ ರೀತಿ ಲಕ್ಷಣಗಳಿವೆ, ಅದಕ್ಕೆ ಚಿಕಿತ್ಸೆ ಅನ್ನೋ ಬಗ್ಗೆ ನಾವು ಜಾಸ್ತಿ ಒತ್ತು ಕೊಡ್ತಾ ಇದ್ದೀವಿ. ಈಗ ಯಾಕಂದರೆ ನಿಮ್ಮ ಮಳೆಗಾಲ ಪ್ರೀ ಮಾನ್ಸೂನ್ ಏನು ಸ್ಟಾರ್ಟ್ ಆಗಿದೆಯಲ್ಲ, ಈ ಮಳೆಗಾಲ ಸ್ಟಾರ್ಟ್ ಆಗೋದ್ಕಿಂತ ಅಲ್ಲಲ್ಲಿ ಮಳೆ ಬಂದರೆ ನೀರು ನಿಂತ್ಕೊಳ್ತವೆ. ಇದರಿಂದ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗಿದೆ. ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗಿದ್ರೆ ಬೇರೆ ಬೇರೆ ರೋಗಗಳು ಹರಡೋದು ಸಂಬಂಧ. ವಿಶೇಷವಾಗಿ ನಿಮ್ಗೆ ಗೊತ್ತಿದೆ, ಮಲೇರಿಯಾ ಇರ್ಬೋದು, ಡೆಂಗು ಇರ್ಬೋದು, ಫಲೇರಿಯಾ ಇರ್ಬೋದು, ಮೆದುಳು ಜ್ವರ ಇರ್ಬೋದು, ಈ ರೀತಿ ನಾನಾ ರೋಗಗಳಿಗೆ ಕಾರಣ ಆಗ್ತಾ ಇದ್ದಾರೆ. ಅದಕ್ಕೆ ಸಾರ್ವಜನಿಕರು ಈಗಲಿಂದಲೇ ನಾವು ಮುಂಜಾಗ್ರತೆ ವಹಿಸಿದರೆ ವಿಶೇಷವಾಗಿ ನಾವು ಡೆಂಗು ರೋಗದಿಂದ ಪಾರಾಗ್ಬೋದು ಅಂತ ನನ್ನ ಒಂದು ಸಾರ್ವಜನಿಕರ ವಿನಂತಿ.